ಪ್ರಾಪರ್ಟಿ ಸಂಬಂಧಪಟ್ಟಂತೆ ಇವತ್ತು ಪ್ರತಿಭಟನೆ, ರೈತರ ಪ್ರತಿಭಟನೆ ಇತ್ತು. ಆ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಸ್ವಾಮಿ. ವಿಷಯ ಇಲ್ಲದೆ ವಿಷಯಕ್ಕೆ ಹೋರಾಟ ನಡೆದಿರೋದು ಇದೆ. ಫಸ್ಟ್ ವಿಷಯ ಏನು? ರೈತರ ಭೂಮಿ ರೈತರಿಗೆ ಸೇರಿದ್ದು, ಯಾರಿಗೆ ಪಾಣಿ ಇದೆ ಅವನೇ ಅದರ ಮಾಲೀಕ. ಇದನ್ನೆಲ್ಲರೂ ಸ್ಪಷ್ಟಪಡಿಸಿದ್ದಾರೆ. ಮತ್ತು ಹೋರಾಟ ಯಾವುದಕ್ಕೆ? ಹೋರಾಟ ಯಾವುದಕ್ಕೆ ಅಂತ ಯಾರಾದ್ರೂ ರೈತರು ಇವ್ರ ಮನೆಗೆ ಹೋಗಿ ನಮ್ಮ ಜಮೀನು ಹೋಯ್ತು ಅಂತ ಹೇಳಿದ್ರ ನೋಟಿಸ್ ಕೊಟ್ರು. ಬಿಜೆಪಿ ಇದ್ದಾಗ 3,000 ಜನಕ್ಕೆ ನೋಟಿಸ್ ಕೊಟ್ರಿ ಮುಂಡ್ಯಾವ ನೀವು. ಸಿದ್ದರಾಮಯ್ಯ ಕೊಟ್ಟಿರೋದು 700 ನೋಟಿಸ್ 800 ನೋಟಿಸ್ ಅಷ್ಟೇ. ಬಿಜೆಪಿ ಇದ್ದಾಗ 3,000 ನೋಟಿಸ್ ಕೊಟ್ರು. ಯಾರು ಕೊಟ್ರು? ಅಧಿಕಾರಿಗಳು ಕೊಟ್ರು. ಅವಾಗ ಬಿಜೆಪಿ ಅವರು ಇದನ್ನ ಚಂದ್ರಶೇಖರ್ ಸ್ವಾಮಿಗಳು ಎತ್ತಬಾರ್ದಾಗಿತ್ತು. ಇದು ಯಾವ ಚಂದ್ರಶೇಖರ್ ಸ್ವಾಮೀಜಿ ದೇವೇಗೌಡರು ಇವತ್ತು ಅವರನ್ನ ಮಠ ಮಾಡಿದರು. ದೇವೇಗೌಡರ ಖಾಸ ಮಠ ಪರಮ ಪೂಜ್ಯ ದೊಡ್ಡ ಸ್ವಾಮಿಗಳ ವಿರುದ್ಧ ಹೋರಾಟ ಮಾಡಿ, ಚಂದ್ರಶೇಖರ್ ಸ್ವಾಮೀಜಿ ಅವರೇ ನೀವು ವಿದ್ಯಾವಂತರು, ಕೈ ಮುಗಿದು ನಿಮಗೂ ಗೌರವ ಕೊಡ್ತೀವಿ, ನೀವೊಂದು ಪೀಠದಲ್ಲಿ ಕೂತಿದ್ದೀರಿ. ನಾವು ಮಠದಾಗಿದ್ದಂಥವ್ರು. ಯಾವುದೇ ಸ್ವಾಮಿ ಎಂಥದೇ ಹೇಳಿಕೆ ಕೊಟ್ಟರು ಆ ಸ್ವಾಮಿ ವಿರುದ್ಧ ಎಂದೂ ಆ ಪೀಠಕ್ಕೆ ಧಕ್ಕೆ ಬರ್ತಕ್ಕಂಥ ಮಾತು ನನ್ನ ಜೀವನದಲ್ಲಿ ಆಡಿಲ್ಲ, ಮುಂದೆ ಆಡೋದು ಇಲ್ಲ. ಚಂದ್ರಶೇಖರ್ ಸ್ವಾಮೀಜಿ ಅವರೇ, ಈ ದೇವೇಗೌಡರು 95ರಲ್ಲಿ ರಾಮನಗರಕ್ಕೆ ನಿಂತಾಗ 40% ಒಕ್ಕಲಿಗರು ಓಟ್ ಬಂದಿದ್ದು. 32,000 ಜನ ಸಾವ್ರು. ದೇವೇಗೌಡರು ಓಟ್ ಕೊಟ್ಟ ಮೇಲೆ 9,000 ಗೆದ್ರು. ರಿಕಾರ್ಡ್ ಇದೆ ತಾಲೂಕ್ ಆಫೀಸ್ನಲ್ಲಿ, ತೆಗೆದು ನೋಡಿ. ನಿಮಗೆ ಗೊತ್ತಿಲ್ವಾ ಸ್ವಾಮೀಜಿ ಅವರೇ? ನಿಮಗೂ ಗೊತ್ತಿದೆ. ಓಟಿನ ಹಕ್ಕು ಕಿತ್ಕೊಳ್ಳಿ, ಇಟ್ಕೊಂಡು ತಾನೇ ಏನ್ ಬರ್ತಾ ಇದೆ ನಮಗೆ? ಈ ಹಕ್ಕು ಇಟ್ಟಾದ್ರೆ ಏನ್ ಕೊಡ್ತಾ ಇದ್ದೀರಿ? ಬಯಸ್ಕೊಳ್ಳೋರು ನಾವು, ಹೊಡೆತ ತಿನ್ನೋರು ನಾವು, ಟಾರ್ಗೆಟ್ ಮಾಡೋರು ನಾವು. ಒಂದ್ ಕಡೆ ಹೇಳ್ತೀರಿ ಕಾಂಗ್ರೆಸ್ ನಿಮಗೆ ಓಲೈಸ್ತ. ಏನ್ ಕಾಂಗ್ರೆಸ್ನವ್ರಾದ್ರೆ ಏನ್ ಕೊಟ್ಟವೆ? 70 ವರ್ಷ ಆದ್ರೂ ಇನ್ನೂ ನಾವು ಸೌತೆಕಾಯಿ ಮಾರೋದು ತಪ್ಪಿಲ್ಲ. ನೀವೇ ಹೇಳಿದ್ರಿ ಪಂಚರ್ ಹಾಕೋರು ಅಂತ. ಏನ್ ಓಲೈಸಿ ಏನ್ ನಮ್ಗೇನ್ ಏನಾದ್ರು ಎತ್ಕೊಟ್ರ ಸರ್ಕಾರದ ಸೊತ್ತ? ನಮಗೆ ಶಾಂತಿಯುತವಾಗಿ ಗೌರವಯುತವಾಗಿ ಮರ್ಯಾದೆಯಾಗಿ ಬದುಕಕ್ ಬಿಡಿ ಅಂತ ಇದೀವಿ. ಆ ಬದುಕಿಗೂ ನೀವು ಬದುಕಕ್ ಬಿಡಲ್ಲ ಅಂತ ಹೇಳಿದ್ರೆ, ಅಂದ್ರೆ ಹುಲಿ ಹೊಡಿಬೇಕಾರೆ ಕುರಿ ಕಟ್ತಾರೆ. ಬಿಜೆಪಿಯವರು ಇಷ್ಟು ದಿವಸ ನಮ್ಮನ್ನು ತೋರ್ಸೇನೆ ಓಟ್ ಪಡ್ಕೊಂಡಿದ್ ಮುಂಡೆ ಬಾಬು. ನಾವಿಲ್ಲ ಅಂದ್ರೆ ಬಿಜೆಪಿ ಇಲ್ಲ. ಚಂದ್ರಶೇಖರ್ ಸ್ವಾಮೀಜಿ ಅವರೇ, ಮಹಾಬುದ್ಧಿ ಅವರೇ, ಸಾಬ್ರಿಗೆ ಓಟ್ ಇಲ್ಲ ಅಂದ್ರೆ ಮುಗೀತು, ಅವತ್ತೇ ಬಿಜೆಪಿ ಫಿನಿಶು. ಯಾರ ವಿರುದ್ಧ ಹೇಳ್ಯಾರವರು? ಅವಾಗ ಗೋತ್ರದ ಮೇಲೆ ನಡೆಯುತ್ತೆ ಎಲೆಕ್ಷನ್. ಅವಾಗ ಬರೋದು ದಾಸ್ ಒಕ್ಕಲಿಗರು, ಗಂಗಡಕಾರ ಒಕ್ಕಲಿಗರು, ಮರ್ಸು ಒಕ್ಕಲಿಗರು, ಲಿಂಗಾಯತರಲ್ಲಿ ಸಾದರು, ಬಣಜಿ, ಇದು ಅವಾಗ ಶುರು ಆಗತ್ತೆ. ನಾವಿರೋದ್ರಿಂದಲೇ ನಿಮಗೆ ಗೌರವ. ನಮಗೆ ಓಟಿನ ಹಕ್ಕಿಲ್ಲ ಅಂದ್ರೆ 3 ಕಾಸಿನ ಗೌರವ ನಿಮಗಿರಲ್ಲ. ನಮಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ನಾವು MLA ಗಳಾಗಬೇಕು, ಮಂತ್ರಿಗಳಾಗಬೇಕು, ಏನಾದ್ರು ನಾವಿಲ್ಲ. ನಾವೇನ್ ಹೇಳ್ತೀವಿ? ಪುಟ್ಟಪ್ಪನವ್ರು ಹೇಳಿದ್ದಾರೆ, ಸ್ವಾಮೀಜಿ ಅವರೇ, ನೀನ್ ಇಂಜಿನಿಯರ್ ಆಗು, ಡಾಕ್ಟರ್ ಆಗು, ವಿಜ್ಞಾನಿ ಆಗು, ರಾಜಕಾರಣಿ ಆಗು, ಏನಾದರೂ ಆಗು, ಮೊದಲು ನೀ ಮಾನವನಾಗು. ಇದನ್ನೇ ಇವತ್ತು ನಾವು ಹೇಳ್ತಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.